ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಷಯ ಕಾಮಪುರಾಣದ ಕಾವಿಧಾರಿಗಳು ಮತ್ತು ಮುಸ್ಲಿಂ ತುಷ್ಟೀಕರಣದ ನಗರ ನಕ್ಸಲನು ಇವರ ಬೂಟಾಟಿಕೆಯ ಬಗ್ಗೆ. ನಮಸ್ಕಾರ ಕರ್ನಾಟಕ. ಇಂದು ನಮ್ಮ ಸಮಾಜ ಯಾವ ಸ್ಥಿತಿಗೆ ಬಂದು ನಿಂತಿದೆ ನೋಡಿ. ಒಂದು ಕಡೆ ಕಾವಿ ಹಾಕಿದ ಪ್ರಭಾವಿ ಸ್ವಾಮಿಗಳು ಮೂವರು ಹೆಣ್ಣು ಮಕ್ಕಳ ಜೊತೆಗೆ ಕಾಮದಾಟದಲ್ಲಿ ಸಿಲುಕಿ ಜೈಲು ಪಾಲಾಗುತ್ತಿದ್ದಾರೆ. ಮತ್ತೊಂದು ಕಡೆ ಹಿಂದೂಗಳ ಹಬ್ಬದ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆದರೆ ಸದ್ದಿಲ್ಲದೆ ಅಡಗಿ ಕುಳಿತುಕೊಳ್ಳುವ ಅಥವಾ ಮುಸ್ಲಿಂ ಗೂಂಡಾಗಳನ್ನು ಸಮರ್ಥಿಸುವ ಜೆಎಸ್ ಪಾಟೀಲ್ ಮತ್ತು ಮೀನಾಕ್ಷಿ ಬಾಳಿಯಂಥ ಗಂಜಿ ಗಿರಾಕಿಗಳು ನಮ್ಮ ಮಧ್ಯೆಯೇ ಇದ್ದಾರೆ. ಇವರದ್ದು ಬಸವ ತತ್ವವೋ ಅಥವಾ ಬಂಡತನದ ಪರಮಾವಧಿಯೋ? ನೀವೇ ಯೋಚಿಸಿ. ಕಾಮಪುರಾಣದ ಪ್ರಭಾವಿ ಸ್ವಾಮಿಗಳು ಮತ್ತು ನಿಮ್ಮ ಜಾಣ ಮೌನ. ನಿನ್ನೆ ಮೊನ್ನೆಯಷ್ಟೇ ಪ್ರಭಾವಿ ಮಠಾಧೀಶರೊಬ್ಬರು ಮೂವರು ಮಹಿಳೆಯರ ಜೊತೆಗಿನ ಕಾಮದಾಟದಲ್ಲಿ ಸಿಕ್ಕಿಬಿದ್ದ ವರದಿ ಕನ್ನಡಿಗರನ್ನು ಬೆಚ್ಚಿಬೀಳಿಸಿದೆ. ಬಸವಣ್ಣನ ಹೆಸರೆತ್ತುವ ಜೆಎಸ್ ಪಾಟೀಲ್, ವಿಶ್ವರಾಧ್ಯ ಸುತ್ಯಂಪೆ, ಮೀನಾಕ್ಷಿ ಬಾಳೆ, ನೀಚಗುಣವುಳ್ಳ ಸ್ವಾಮಿ ವೇಷದ ನಗರ ನಕ್ಸಲ ನೀಚಗುಣ ನಿಜಗುಣಾನಂದ ಭಟ್ಟ, ಮುಸಲ್ಮಾರಿಗೆ ಹುಟ್ಟಿದ ಹಾಗೆ ಮುಸ್ಲಿಮರಿಗೂ ನನಗೂ ಹೊಂದಾಣಿಕೆ ಇದೆ ಎಂದು ಹೇಳುವ ಪಂಡಿತಾರಾಧ್ಯ ಮುಲ್ಲಾ ಖಾನ್, ಈ ಕಾಮುಕ ಸ್ವಾಮಿಗಳ ಬಗ್ಗೆ ಯಾಕೆ ಒಂದು ಚಕಾರ ಎತ್ತುತ್ತಿಲ್ಲ? ಮುರುಘಾ ಶರಣರಿಂದ ಹಿಡಿದು ಇಂದಿನವರೆಗೂ ಕಾವಿಯ ಮರೆಯಲ್ಲಿ ಕಾಮದ ಹೊಳೆ ಹರಿಸುವವರ ಪರವಾಗಿ ನಿಲ್ಲುವುದೇ ನಿಮ್ಮ ಪ್ರಗತಿಪರತೆಯೇ? ಅತ್ಯಾಚಾರ ಮತ್ತು ವ್ಯಭಿಚಾರ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೇ? ಹಿಂದೂ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ. ಎಲ್ಲಿ ಹೋದರೂ ಈ ಹೋರಾಟಗಾರರು? ಮುಸ್ಲಿಂ ಪುಂಡರು ಹಿಂದೂಗಳ ಹಬ್ಬದ ಮೆರವಣಿಗೆಯ ಮೇಲೆ ಕಲ್ಲು ತೂರಿದಾಗ, ಹಿಂದೂಗಳ ಆಸ್ತಿ ಪಾಸ್ತಿ ಧ್ವಂಸವಾದಾಗ ಈ ಮೀನಾಕ್ಷಿ ಬಾಳಿಯಂಥ ಮಾನಗೇಡಿಗಳು ಮತ್ತು ಪಾಟೀಲರಂಥ ಭಂಡರು ಎಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ? ತಮ್ಮ ಧರ್ಮದ ಆಚರಣೆ ಮಾಡುವಾಗ ಕಲ್ಲು ಪೆಟ್ಟು ತಿಂದ ಹಿಂದೂಗಳ ಪರವಾಗಿ ಮಾತನಾಡಲು ನಿಮ್ಮ ನಾಲಿಗೆಗೆ ಪಾರ್ಶ್ವವಾಯು ಹೊಡೆಯುತ್ತದೆಯೇ? ಮುಸ್ಲಿಂ ಗೂಂಡಾಗಳನ್ನು ಸಮರ್ಥಿಸುತ್ತಾ ಅವರ ಪರವಾಗಿ ವಕಾಲತ್ತು ವಹಿಸುವ ನೀವು ಈ ದೇಶದ ಅನ್ನ ತಿನ್ನುತ್ತಿದ್ದೀರೋ ಅಥವಾ ನಗರ ನಕ್ಸಲರ ಗಂಜಿಯನ್ನು? ಮೀನಾಕ್ಷಿ ಬಾಳಿ ಮತ್ತು ಜೆಎಸ್ ಪಾಟೀಲ್, ತುಷ್ಟೀಕರಣದ ಮುಖವಾಡ. ಮೀನಾಕ್ಷಿ ಬಾಳಿ, ನೀವು ಬಸವಣ್ಣನವರ ಕಾಯಕ ಮತ್ತು ದಾಸೋಹದ ಬಗ್ಗೆ ಮಾತನಾಡುತ್ತೀಯಾ? ಆದ್ರೆ ಬಸವಣ್ಣನವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಕಲಿಸಿದರು. ನಿಮ್ಮಂತೆ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಾ ಭಂಡ ಜೀವನ ನಡೆಸಲಲ್ಲ. ಹಿಂದೂಗಳ ಮೇಲೆ ದೌರ್ಜನ್ಯವಾದಾಗ ಮೌನ ವಹಿಸಿ ಮುಸ್ಲಿಮರಿಗಾಗಿ ಹಪಹಪಿಸುವ ನಿಮ್ಮನ್ನು ಸಮಾಜ ಈಗ ಗಂಜಿ ಗಿರಾಕಿಗಳು ಭಂಡ ಜೀವನ ನಡೆಸುವುದಕ್ಕಾಗಿ ಯಾವ ನೀಚ ಕೃತ್ಯ ಮಾಡಲು ಹೆಸದವರು ಎಂದು ಗುರುತಿಸಿದೆ. ಇನ್ನು ಸಾಮಾನ್ಯ ಜ್ಞಾನ ಇಲ್ಲದ ಅವಿವೇಕಿ ಇವನಿಗೆ ಈಗ ದೇಶದಲ್ಲಿ ಸಂವಿಧಾನ ಇದೆ, ಸುವಿಧಾನದ ಅಡಿಯಲ್ಲಿ ದೇಶ ಸಾಗುತ್ತೆ ಅನ್ನುವ ಪರಿಜ್ಞಾನ ಇಲ್ಲದ ಅವಿವೇಕಿಗೆ ಗೊತ್ತಿರೋದು ಸನಾತನಿಗಳು, ಶೂದ್ರರು, ಆರ್ಯರು, ದ್ರಾವಿಡರು ಅಂತ ಯಾವನೋ ಎಡಬಿಡಂಗಿ ಸುಳ್ಳು ಇತಿಹಾಸ ಬರೆದ ಪುಸ್ತಕ ಹಿಡಿದು ನಾನು ಸತ್ಯ ಪ್ರತಿಪಾದಕ ಅಂತ ಸುಳ್ಳನ್ನೇ ಸತ್ಯದ ಮುಖಕ್ಕೆ ಹೊಡೆಯುವ ಹಾಗೆ ಹೇಳುವ ಸ್ವಂತ ಬುದ್ಧಿ ಇಲ್ಲದ ಬುದ್ಧಿಗೇಡಿ ಜೆಎಸ್ ಪಾಟೀಲ. ಜೆಎಸ್ ಪಾಟೀಲ್, ನಿನ್ನ ಹೋರಾಟ ಕೇವಲ ಹಿಂದೂ ವಿರೋಧಿ ಅಜೆಂಡಾಕ್ಕೆ ಸೀಮಿತವೇ? ಸಮಾಜದಲ್ಲಿ ಶಾಂತಿ ಕೆಡಿಸುವವರ ಬೆನ್ನಿಗೆ ನಿಲ್ಲುವುದೇ ನಿನ್ನ ಭಂಡ ಬದುಕ? ಕಾನೂನು ಚಾಟಿ ಮತ್ತು ಸಾರ್ವಜನಿಕರ ಆಕ್ರೋಶ. ಅತ್ಯಾಚಾರಿ ಸ್ವಾಮಿಗಳನ್ನು ಸಮರ್ಥಿಸುವವರು ಮತ್ತು ಕಲ್ಲು ತೂರಾಟ ನಡೆಸುವವರನ್ನು ಅಪ್ಪಿಕೊಳ್ಳುವ ಇಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಲೇಬೇಕು. ಐಪಿಸಿ ಸೆಕ್ಷನ್ 153A, ಧರ್ಮಗಳ ನಡುವೆ ದ್ವೇಷ ಬಿತ್ತುವುದು, ಇವರ ಮೇಲೆ ಈ ಕೇಸ್ ಹಾಕಬೇಕು. ಸಂವಿಧಾನದ ಹೆಸರಿನಲ್ಲಿ ವಂಚನೆ. ಸಂವಿಧಾನದ ಹಕ್ಕುಗಳ ಬಗ್ಗೆ ಮಾತನಾಡುವ ಇವರು ಹಿಂದೂಗಳ ಹಕ್ಕನ್ನು ತುಳಿಯುವಾಗ ಯಾಕೆ ಮಾತಾಡಲ್ಲ? ಇಂಥ ಗಂಜಿ ಗಿರಾಕಿಗಳನ್ನು ಸಾರ್ವಜನಿಕವಾಗಿ ಬಹಿಷ್ಕರಿಸುವ ಸಮಯ ಬಂದಿದೆ. ವೀಕ್ಷಕರೇ, ಕಾವಿ ಹಾಕಿದ ಕಾಮುಕರು ಒಂದು ಕಡೆಯಾದರೆ ಸಮಾಜವನ್ನು ಒಡೆಯುವ ಇಂಥ ಬೌದ್ಧಿಕ ಭಯೋತ್ಪಾದಕರು ಮತ್ತೊಂದು ಕಡೆ. ಬಸವಣ್ಣನವರ ಹೆಸರನ್ನು ಮಂಡುಪಾಳು ಮಾಡುತ್ತಿರುವ ಈ ಪಾಟೀಲ್, ಸತ್ಯಂಪೇಟೆ, ಮೀನಾಕ್ಷಿ ಬಾಳೆ, ನೀಚಗುಣ ನಿಜಗುಣಾನಂದ ಭಟ್ಟ, ಸಾಬರ ಸಂತಾನ ಪಂಡಿತಾರಾಧ್ಯ ಮುಲ್ಲಾ ಖಾನ್ ಎಂಥ ಬೂಟಾಟಿಕೆ ಮಾಡುವವರನ್ನು ಮನೆ ಮಠದಿಂದ ಹೊರಹಾಕಿ. ಇವರ ಮಾತುಗಳನ್ನು ನಂಬಬೇಡಿ. ಕಾಮಧಾರಿ ಶರಣರು ಮತ್ತು ನಿಮ್ಮ ಕ್ರಿಮಿನಲ್ ಮೌನ. ಚಿತ್ರದುರ್ಗದ ಮುರುಘಾ ಶರಣರು ಅಸಹಾಯಕ ಬಾಲಕಿಯರ ಮೇಲೆ ಪೋಕ್ಸೋ ಅಡಿಯ ಅತ್ಯಾಚಾರ ಎಸೆದಾಗ ಈ ಪಂಡಿತಾರಾಧ್ಯ ಮುಲ್ಲಾ ಖಾನ್, ನೀಚಗುಣ ನಿಜಗುಣಾನಂದ ಭಟ್ಟ, ಸುಳ್ಳು ಪ್ರತಿಪಾದಕ ಪಾಟೀಲ, ಬಾಳೆ, ಸತ್ಯಂಪೇಟಿ ಗೋಮುಖ ವ್ಯಾಘ್ರ ವಿಶ್ವರಾಧ್ಯ ಎಲ್ಲಿ ಹೋಗಿ ಸತ್ತಿದ್ದರು? ನಿನ್ನೆ ಮೊನ್ನೆಯಷ್ಟೇ ಪ್ರಭಾವಿ ಸ್ವಾಮಿಯೊಬ್ಬರು ಮೂವರು ಹೆಣ್ಣು ಮಕ್ಕಳ ಜೊತೆಗೆ ಕಾಮದಾಟದಲ್ಲಿ ಸಿಕ್ಕಿಬಿದ್ದಾಗ ನಿಮ್ಮ ಪ್ರಗತಿಪರ ನಾಲಿಗೆಗೆ ಪಾರ್ಶ್ವವಾಯು ಹೊಡೆಯುತ್ತೆ.
ಬೇರೆಯವರ ವಿಷಯ ಬಂದಾಗ ರಾತ್ರೋರಾತ್ರಿ ಎದ್ದು ಬರುವ ವಿಶ್ವರಾಧ್ಯ ಸತ್ಯಂಪೇಟಿ ಮೊನ್ನೆ ಮಲ್ಲಿಕಾರ್ಜುನ ಮುತ್ಯ ಅನ್ನುವ ಹುಡುಗ ಯಾವುದೇ ಕೇಸಲ್ಲಿ ಸಿಕ್ಕ ಅಂತ ರಾತ್ರೋರಾತ್ರಿ ಬೀದಿಗೆ ಬಂದು ಬೊಗಳಲು ಶುರು ಮಾಡಿದ ನಿನಗೆ ಇನ್ನು ನಿಮ್ಮವರೇ ಈಗ ಕಾಮುಕರಾಗಿ ಒದೆ ತಿಂದರೂ ಇನ್ನೂ ಬೀದಿಗೆ ಬರಾದ ಭಂಡತನ ನಿನ್ನದು. ಇನ್ನಾದರೂ ನ್ಯಾಯದ ಬಗ್ಗೆ ಅರಿವಿರಲಿ. ಮೀನಾಕ್ಷಿ ಬಾಳಿ, ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಕಾಗದದ ಮೇಲೆ ಬರೆಯುವ ನೀವು ನಿಮ್ಮದೇ ಪಂಥದ ಕಾಮುಕರು ರೇಪ್ ಮಾಡಿದಾಗ ಅವರ ಪರವಾಗಿ ನಿಲ್ಲುವುದರ ಮೂಲಕ ಸ್ತ್ರೀಕುಲಕ್ಕೆ ಕಳಂಕ ತಂದಿದ್ದೀಯಾ? ಇದು ಬಸವಣ್ಣನವರ ಶರಣ ಸಂಸ್ಕೃತಿಯೇ, ಅಥವಾ ನೀವು ತಿನ್ನುತ್ತಿರುವ ಗಂಜಿಯ ಋಣವೇ, ಅಥವಾ ನೀನು ಹೆಣ್ಣೆ ಅಲ್ಲ, ಭಂಡ ಜೀವನ ನಡೆಸಲು ಯಾವ ಹೀನ ಕೃತ್ಯಕ್ಕೂ ಹೆಸದ ಹೆಮ್ಮಾರಿಯೇ? ಮುಸ್ಲಿಂ ತುಷ್ಟೀಕರಣ ಮತ್ತು ಹಿಂದೂ ವಿರೋಧಿ ಅಜೆಂಡಾ. ಹಿಂದೂಗಳ ಹಬ್ಬದ ಮೆರವಣಿಗೆಯ ಮೇಲೆ ಮುಸ್ಲಿಂ ಪುಂಡರು ಕಲ್ಲು ತೂರಿದಾಗ, ಹಿಂದೂಗಳ ಆಸ್ತಿ ದಹನವಾದಾಗ ಈ ಜೆಎಸ್ ಪಾಟೀಲ್ ಮತ್ತು ಮೀನಾಕ್ಷಿ ಬಾಳಿ ಯಾಕೆ ಸೌಹಾರ್ದತೆಯ ನಾಟಕ ಆಡುತ್ತಾರೆ? ಮುಸ್ಲಿಂ ಗೂಂಡಾಗಳನ್ನು ಸಮರ್ಥಿಸುವ ನೀವು ಪ್ರತಿರೋಧ ಒಡ್ಡರುವ ಹಿಂದೂಗಳನ್ನು ಮಾತ್ರ ಕೋಮವಾದಿಗಳು ಎಂದು ಕರೆಯುತ್ತೀರಲ್ಲ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಮೆರವಣಿಗೆಯ ಮೇಲೆ ಕಲ್ಲು ಬೀಳುವಾಗ ಸುಮ್ಮನಿದ್ದು ಗುಲಾಮಗಿರಿ ಓಲೈಕೆ ಮಾಡುವ ನಿಮ್ಮ ಈ ಭಂಡತನವನ್ನು ಕನ್ನಡಿಗರು ಈಗ ಗುರುತಿಸಿದ್ದಾರೆ. ನೀವು ಬಸವಣ್ಣನವರ ಅನುಯಾಯಿಗಳಲ್ಲ, ಬದಲಾಗಿ ಸಮಾಜಕ್ಕೆ ಅಂಟಿದ ನಗರ ನಕ್ಸಲರು. ಕೇಳಿ ಪಾಟೀಲ, ವಿಶ್ವರಾಧ್ಯ ಮತ್ತು ಸಾಬರ ಸಂತಾನ ಅವಿವೇಕಿ, ಪಂಡಿತಾರಾಧ್ಯ, ಮೀನಾಕ್ಷಿ ಬಾಳೆ, ನೀಚಗುಣ ನಿಜಗುಣಾನಂದ ಭಟ್ಟ. ಸುಳ್ಳು ಪ್ರತಿಪಾದಕ ಪಾಟೀಲ, ವಿಶ್ವರಾಧ್ಯ ಸತ್ಯಂಪೇಟಿ, ವೇದಿಕೆಯ ಮೇಲೆ ಸಮಾಜ ಸುಧಾರಣೆಯ ಭಾಷಣ ಬಿಗಿಯುವ ನೀವು ನಿಮ್ಮ ಪಕ್ಕದಲ್ಲೇ ಕುಳಿತಿರುವ ಅತ್ಯಾಚಾರಿಗಳಿಗೆ ಯಾವ ಶಿಕ್ಷೆ ಕೊಡಿಸಿದ್ದಿ? ಸತ್ಯಂಪೇಟೆ, ವಿಶ್ವರಾಧ್ಯ, ಸತ್ಯವನ್ನು ಕೊಂದು ಸುಳ್ಳಿನ ಕೋಟೆ ಕಟ್ಟುವ ನಿಮಗೆ ಶರಣರ ಹೆಸರು ಹೇಳುವ ಯೋಗ್ಯತೆಯಲ್ಲಿದೆ? ಮೀನಾಕ್ಷಿ ಬಾಳಿ, ಕಾಮುಕ ಶರಣರ ರಕ್ಷಣೆ ಮಾಡುವಂಥವರಿಗೆ ಸಮಾಜದಲ್ಲಿ ಮಾದರಿ ಮಹಿಳೆಯೆಂಬ ಸ್ಥಾನವಿಲ್ಲ, ಕೇವಲ ಬೂಟಾಟಿಕೆಯ ಸಂಕೇತ ನೀನು. ವೀಕ್ಷಕರೇ, ಇವರೆಲ್ಲರೂ ಐಪಿಸಿ ಸೆಕ್ಷನ್ 153ಎ ಧರ್ಮಗಳ ನಡುವೆ ದ್ವೇಷ ಮತ್ತು 120ಬಿ ಕ್ರಿಮಿನಲ್ ಪಿತೂರಿ ಅಡಿಯಲ್ಲಿ ಜೈಲು ಅಟ್ಟಬೇಕಾದ ಅಪರಾಧಿಗಳು. ಇವರ ಸಂಘಟನೆಗಳಿಗೆ ಬರುವ ವಿದೇಶಿ ಹಣದ ಮೇಲೆ ಎಫ್ಸಿಆರ್ಎ ಅಡಿಯಲ್ಲಿ ತನಿಖೆಯಾಗಬೇಕು. ಬಸವಣ್ಣನ ಹೆಸರಿನಲ್ಲಿ ಸರ್ಕಾರದಿಂದ ಪಡೆಯುವ ಕೋಟಿ ಕೋಟಿ ಅನುದಾನವನ್ನು ಕಿತ್ತುಕೊಳ್ಳಬೇಕು. ಅತ್ಯಾಚಾರಿಗಳನ್ನು ಸಮರ್ಥಿಸುವ ಇಂಥ ಪ್ರತಿಯೊಬ್ಬ ಬೌದ್ಧಿಕ ಭಯೋತ್ಪಾದಕನ ಮೇಲೆ ಕೇಸ್ ದಾಖಲಾಗಬೇಕು. ಇನ್ನು ಮುಂದೆ ಇಂಥ ಗಂಜಿ ಗಿರಾಕಿಗಳ ಭಾಷಣಕ್ಕೆ ಜನ ಸೇರಬೇಡಿ. ಇವರು ಸಮಾಜವನ್ನು ಒಡೆಯುವ ಕ್ಯಾನ್ಸರ್ ಗಡ್ಡೆಗಳು. ಬಸವಣ್ಣನವರು ಹೇಳಿದಂತೆ ನಡತೆ ಕೆಟ್ಟವನಿಗೆ ನುಡಿಯುವ ಹಕ್ಕು ಇಲ್ಲ ಅಂದಮೇಲೆ ಇಂಥ ಕಾಮುಕ ಬೆಂಬಲಿಗರಿಗೆ ವೇದಿಕೆ ಮೇಲೆ ಏರುವ ಹಕ್ಕೂ ಇಲ್ಲ. ಇವರನ್ನು ಸಾರ್ವಜನಿಕವಾಗಿ ಬಹಿಷ್ಕರಿಸಿ. ಇವರ ಭಂಡತನವನ್ನು, ಮುಸ್ಲಿಂ ತುಷ್ಟೀಕರಣವನ್ನು ಮತ್ತು ಇವರ ಕಾಮ ಪುರಾಣವನ್ನು ಬೆಂಬಲವನ್ನು ಮನೆ ಮನೆಗೂ ತಲುಪಿಸಿ. ಕಾವಿ ಎಂದರೆ ತ್ಯಾಗದ ಸಂಕೇತ, ನಿಮ್ಮ ವ್ಯಭಿಚಾರದ ಮುಖವಾಡವಲ್ಲ. ನಿಮ್ಮ ಈ ನಗರ ನಕ್ಸಲ್ ಗ್ಯಾಂಗಿಗೆ ಕಾಲ ಹತ್ತಿರ ಬಂದಿದೆ. ಸತ್ಯವಂತ ಬಸವ ಅನುಯಾಯಿಗಳು, ಇವರಿದೇ ಲಿಂಗಾಯತ ಸ್ವಾಮಿಗಳು, ಸಾರ್ವಜನಿಕರು, ರಾಜಕಾರಣಿಗಳು ಈಗ ಎದ್ದೇಳುತ್ತಿದ್ದಾರೆ. ಅತ್ಯಾಚಾರಿಗಳಿಗೂ ಮತ್ತು ಅವರಿಗೆ ಸಾಥ್ ನೀಡುವ ಈ ಡೋಂಗಿಗಳಿಗೂ ಸಮಾಜದಲ್ಲಿ ಸ್ಥಾನವಿಲ್ಲ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಹಿಂದೂ ಮತ್ತು ಸತ್ಯವಂತ ಬಸವ ಅನುಯಾಯಿಗೆ ತಲುಪಿಸಿ. ಇವರ ಭಂಡತನವನ್ನು ಬಯಲು ಮಾಡಿ. ಸತ್ಯಕ್ಕೆ ಜಯವಾಗಲಿ, ಕಪಟಕ್ಕೆ ಅಳಿವು ಕಾದಿದೆ ಅಂತ ಹೇಳುತ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು.